ಎಲ್ಲ ನನ್ನ ಪ್ರೀತಿ ನಾಡಿಗರಿಗೂ ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು MI ವರ್ಸಸ್ SRH ನಡುವೆ ನಡೀತಾ ಇದೆ. ಇವತ್ತಾದರೂ SRH ಅವರು ಮಾತನ್ನ ಉಳಿಸ್ಕೊತಾರ, 300ನ ಹೊಡಿತಾರ ಇಲ್ವಾ? ಸೊ ಈ ವಿಡಿಯೋದ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಹೈದರಾಬಾದ್ ಅವರು ಬ್ಯಾಕ್ ಟು ಬ್ಯಾಕ್ ಗೆಲುವಿನಿಂದ ಬರ್ತಾ ಇರೋದು. ಐ ಥಿಂಕ್ ಕನ್ಸಿಸ್ಟೆನ್ಸಿ ಅಂತ ತೋರಿಸ್ತಾ ಇದ್ದಾರೆ. ಲೈಕ್ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಕಿತ್ಕೊಂಡ್ ಬರ್ತಾ ಇರೋದು. ಹೌದು. ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ ಅವರು ಬ್ಯಾಕ್ ಟು ಬ್ಯಾಕ್ ಸೋತ್ಕೊಂಡು ಬರ್ತಾ ಇರೋದು. ಒಂದು ಮ್ಯಾಚ್ ಮಾತ್ರ ಗೆದ್ದಿದ್ರು ಅಷ್ಟೇ, ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಸೋತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಇವಾಗ ಡೂ ಆರ್ ಡೈ ಗೇಮ್ ತರ ಆಗುತ್ತೆ. ಅದು ಎಸ್ಪೆಷಲಿ ಹೈದರಾಬಾದ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆನ್ ಪೇಪರ್ ಅಲ್ಲಿ ಏನೂ ಸ್ಟ್ರಾಂಗ್ ಕಾಣಿಸ್ತಾ ಇಲ್ಲ. ಹೈದರಾಬಾದ್ ಈ ಸತಿನೂ ಬೌಲಿಂಗ್ ಡಮ್ಮಿ ಅಂತ ಅನ್ಕೊಳ್ತಾ ಇದ್ವಿ, ಬಟ್ ಬೌಲಿಂಗ್ ಇಂದಾನೆ ಕಮಾಲ್ ಮಾಡ್ತಾ ಇರೋದು ಆಕ್ಚುಲಿ SRH ತಂಡ. ಎಸ್ಪೆಷಲಿ ಈಗ ಪ್ಯಾಟ್ ಕ್ಯುಮೆನ್ಸ್ ಕೂಡ ರಿಟರ್ನ್ ಬಂದಿರೋದು ಐ ಥಿಂಕ್ ಒಂದು ಆನೆ ಬಲ ತಂದ್ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ಬಟ್ ಎನಿವೇಸ್ ಸಕ್ಕತ್ತಾಗಿ ಲೀಡ್ ಮಾಡ್ತಾ ಇದ್ದು ಇಶಾನ್ ಕಿಶಾನ್. ಸೊ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನಪ್, ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿತ್ತು. ಬಟ್ ಎನಿವೇಸ್ ಬ್ಯಾಟಿಂಗ್ ಲೈನಪ್ ಅಷ್ಟು ಫಾರ್ಮಲ್ಲಿ ಇವನು ಟ್ರೆವಿಸ್ ಹೆಡ್ ಅಷ್ಟು ಫಾರ್ಮಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸ್ಟಿಲ್ ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನ್ ಮತ್ತೆ ಹೆನ್ರಿ ಕ್ಲಾಸನ್ ಅವರು ಸಕ್ಕತ್ತಾಗಿ ಫಾರ್ಮಲ್ಲಿ ಇದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸೊ ಅವ್ರ ಮೇಲೆ ಡಿಪೆಂಡ್ ಆಗಿ ಆಕ್ಚುಲಿ ಬ್ಯಾಟಿಂಗ್ ನಡೆಸ್ತಾ ಇದ್ರು. ಬಟ್ ಎನಿವೇಸ್ ಈಗಂತೂ ಮುಂಬೈ ಇಂಡಿಯನ್ಸ್ ನೋಡ್ತಾರೆ, ಒಂದ್ ಕಡೆ ಪಾಪ ಅಳುವುದೋ ನಗುವುದೋ ಒಂದು ಗೊತ್ತಾಗ್ತಾ ಇಲ್ಲ ಪಾಪ. ಒಂದು ಕಡೆ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ಸ್ ಗಳಿರೋದು T20 ಬ್ಯಾಟ್ಸ್ಮನ್ಸ್ ಗಳು ಸೂರ್ಯಕುಮಾರ್ ಯಾದವ್, SRH ಅಲ್ಲ, ಸೂರ್ಯಕುಮಾರ್ ಯಾದವ್ ಮತ್ತೆ ರೋಹಿತ್ ಶರ್ಮಾ ಅವರಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಶಫೇನ್ ರುದರ್ಫೋರ್ಡ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು. ಐ ಥಿಂಕ್ ಇನ್ನೊಂದ್ ಕಡೆ ನೋಡ್ತಾ ಇದ್ರೆ ತಿಲಕ್ ವರ್ಮಾ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಂಡು ಸೆಂಚುರಿ ಬಾರಿಸ್ಕೊಂಡು ಗುಜರಾತ್ ಮೇಲೆ ಲಕ್ಕಿ ಇಲ್ಲ ನೋಡಿ. ವಿಕೆಟ್ಗಳು ಅಷ್ಟು ಚೆನ್ನಾಗಿ ಎಕಾನಮಿಯಲ್ಲಿ ಬೌಲ್ ಮಾಡ್ತಾ ಇದ್ದಾರೆ, ವಿಕೆಟ್ಗಳು ಬೀಳ್ತಾ ಇಲ್ಲ. ಎಲ್ಲೋ ಮೊನ್ನೆ ಒಂದು ವಿಕೆಟ್ ತಗೊಂಡ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಸೊ ಯಾಕೋ ಬೌಲಿಂಗ್ ಅಂದ್ರೆ ಇಲ್ಲಿ ಚೆನ್ನಾಗಿ ಆಡ್ಸ್ಕೊಂತ ಇದ್ದಾರೆ, ವಿಕೆಟ್ ಬೀಳ್ತಾ ಇಲ್ಲ. ಸೊ ಏನ್ ಮೇ ಬಿ ನನಗೇನು ಲಕ್ ಫ್ಯಾಕ್ಟರ್ ಆಗ್ತಾ ಇಲ್ಲ ಅಂತ ನಾನು ಅನ್ಕೋತೀನಿ MI ಟೀಮ್ ಇಲ್ಲಿ. ಅಂದ್ರೆ ಇನ್ನು ಕಡೆ ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಇವಾಗ ಮಿಚೆಲ್ ಸ್ಯಾಂಡರ್ ರಿಪ್ಲೇಸ್ಮೆಂಟ್ ಗೈಸ್ ಆಕ್ಚುಲಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೊ ಕೇಶವ್ ಮಹಾರಾಜ್ ಅವರು ಬಂದಿದ್ದಾರೆ ಮಿಚೆಲ್ ಸ್ಯಾಂಡರ್ ರಿಪ್ಲೇಸ್ಮೆಂಟ್. ಬಟ್ ಇವಾಗ ಹೇಳ್ಬೇಕು ಅಂದ್ರೆ ಅವ್ರ ಕಡೆ ಆಕ್ಚುಲಿ ಸೊ ಫಾಸ್ಟ್ ಬೌಲರ್ಸ್ಗಳು ವಿಕೆಟ್ ತಗೊಳ್ಳದೇ ಇರೋದೇ ಸ್ವಲ್ಪ ಚಿಂತೆ ಕಡ್ತಾರೆ. ಎಸ್ಪೆಷಲಿ ಬುಮ್ರಾ ಅವರು ಎಕಾನಮಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ವಿಕೆಟ್ಸ್ಗಳು ಬೇಕೇ ಬೇಕಾಗುತ್ತೆ ಕೆಲವೊಂದ್ಸತಿ ಮ್ಯಾಚ್ನ ವಿನ್ ಆಗಬೇಕು ಅಂತಂದ್ರೆ. ಇನ್ನೊಂದು ಕಡೆ ನೋಡಬೇಕು ಅಂತಂದ್ರೆ ಶಾರ್ದುಲ್ ಠಾಕೂರ್ ಅವರು ವಿಕೆಟ್ಸ್ನ ತಗೊಳ್ತಾ ಇದ್ರು, ಬಟ್ ಅನ್ಫಾರ್ಚುನೇಟ್ಲಿ ರನ್ಸ್ನ ಲೀಕ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ತಲೆನೋವಾಗಿ ನೆಕ್ಸ್ಟ್ ಒಂದು ಮ್ಯಾಚ್ ಕುಣಿಸ್ತಾ ಇದ್ದಾರೆ, ಒಂದು ಮ್ಯಾಚ್ ಹಾಕೊಳ್ತಾ ಇದ್ದಾರೆ, ಅಕಾರ್ಡಿಂಗ್ ಟು ಸಿಚುವೇಶನ್ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇವಾಗ ದೀಪಕ್ ಚಹಾರ್ ಅವರಾಗಿರ್ಬೋದು, ಟ್ರೆಂಟ್ ಬೋಲ್ಟ್, ಎಸ್ಪೆಷಲಿ ಟ್ರೆಂಟ್ ಬೋಲ್ಟ್ ಯಾವ ತರ ಇದ್ರು ಆಕ್ಚುಲಿ ಇವ್ರನ್ನ ಯಾಕೆ ಆಡಿಸ್ತಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ನಮ್ಮಲ್ಲಿ RCB ಟೀಮ್ ಎಲ್ಲ ಇದ್ರಲ್ಲ, ಸೊ ವಿಲ್ ಜಾಕ್ಸ್ ಇನ್ನು ಆಕ್ಚುಲಿ ಬಂದಿರಲಿಲ್ಲ, ಏನೋ ಅವ್ರ ರೆಸ್ಟ್ ತಗೊಂಡಿದ್ರು. ಮೇ ಬಿ ಇವತ್ತಿನ ಮ್ಯಾಚಲ್ಲಿ ಆಡಿಸ್ಬೋದೇನೋ, ಕಾದ್ ನೋಡುವ. ಬಟ್ ಎನಿವೇಸ್ ವಿಲ್ ಜಾಕ್ಸ್ ಅವ್ರು ಆಡ್ಸಿದ್ರು ಕೂಡ ಐ ಥಿಂಕ್ ಸಾಲ್ಟ್ ಔಟ್ ಆಗುತ್ತೆ ಅಂತ ನನಗೆಲ್ಲೋ ಅನಿಸ್ತಾ ಇಲ್ಲ. ಓಪನಿಂಗ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಮೇ ಬಿ ಸೊ ಅವರು ಇವ್ರನ್ನ ಕ್ವಿಂಟನ್ ಡಿಕಾಕ್ನ ಕುಂಡಿಸ್ಬೇಕಾಗಿ ಬರ್ಬೋದೇನೋ. ಸೊ ರಯಾನ್ ರಿಕಾಲ್ಟನ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ರಯಾನ್ ರಿಕಾಲ್ಟನ್ ಮತ್ತೆ ರೋಹಿತ್ ಶರ್ಮಾ ಅವ್ರು ಓಪನಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ 1 ಡೌನ್ ಆಗಿ ಆಕ್ಚುಲಿ ಬಂದ್ಬಿಟ್ಟು ನಮಂದಿರು ಮತ್ತೆ ಇವ್ರನ್ನ ಕಳಿಸಬಾರ್ದು. ನಮಂದಿರು ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು, ಎಷ್ಟು ಜನ ಹೋಗ್ತೀರಾ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಕಂಟಿನ್ಯೂ ಮಾಡಬೇಕಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಐ ವಾಂಟ್ ಟು ನೋ ಲೈಕ್ ಎಷ್ಟು ಜನಕ್ಕೆ ಆಸೆ ಇತ್ತು ರೋಹಿತ್ ಶರ್ಮಾ MI ಟೀನ ಲೀಡ್ ಮಾಡೋದಕ್ಕೆ ಕಮೆಂಟ್ ಮಾಡಿ. ಹಾರ್ದಿಕ್ ಪಾಂಡ್ಯ ಕೊಟ್ಟ ಮೇಲೆ ಎಲ್ಲೊಂದ್ ಕಡೆ MI ಅವರ ಒಂದು ಸ್ವಲ್ಪ ಡೌನ್ ಆಗೋಯ್ತು, ಸ್ವಲ್ಪ ಏನು ಜಾಸ್ತಿನೇ ಆಯ್ತು ಬಿಡಿ. ಸೊ ಏನೋ ಗುಜರಾತ್ ಮೇಲೆ ಒಂದು ಸೀಸನ್ ಗೆದ್ಕೊಟ್ರು ಅಂತ ಬಿಟ್ಟು ಅವ್ರು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಸೊ ಇಲ್ಲಿ ಉಲ್ಟಾ ಹೊಡಿತು ಆಕ್ಚುಲಿ, ಅದು ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಈಗ ಆಕ್ಚುಲಿ MI ಮತ್ತೆ SRH ನ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ SRH MI ಇಲ್ಲಿ ತನಕ 25 ಮ್ಯಾಚ್ಗಳನ್ನ ಆಡಿದ್ದಾರೆ IPL ಅಲ್ಲಿ. ಸೊ ಅದರಲ್ಲಿ 10 ಮ್ಯಾಚ್ಗಳನ್ನ SRH ಅವ್ರು ಗೆದ್ದಿರೋದು. ಅಂಡ್ ಈ ಕಡೆ MI ಅವ್ರು ಮಾತ್ರ ಕೇವಲ 15 ಮ್ಯಾಚ್ ಗೆದ್ದಿದ್ದಾರೆ. ಸೊ ಅವ್ರಿಗಿಂತ ಜಾಸ್ತಿ ಗೆದ್ದಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಇನ್ನು ಹೈಯೆಸ್ಟ್ ರನ್ ಬಂದ್ಬಿಟ್ಟು 277 SRH ಅವ್ರು ಹೊಡೆದಿರೋದು. SRH ಬಿಡಿ ರನ್ ಹೊಡೆಯೋದ್ರಲ್ಲಿ ಫೇಮಸ್ ಗೊತ್ತಿದೆ. ಸೊ ನೋಡೋದು ಇವತ್ತೇನೋ 300 ಹೊಡಿತಾರ ಅಂತ. ಸೊ ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು 87 MI ಅವ್ರು ಹೊಡೆದಿರುವಂಥದ್ದು. ಇಲ್ಲಿ ಇದು ಹೆಡ್ ಟು ಹೆಡ್ ರೆಕಾರ್ಡ್ಸ್ MI ವರ್ಸಸ್ SRH. ಸೊ ಒಟ್ನಲ್ಲಿ ಗೈಸ್ ಇವತ್ತಿನ ಮ್ಯಾಚ್ ಆಕ್ಚುಲಿ ಪ್ರೆಡಿಕ್ಷನ್ ಯಾರಪ್ಪ ಗೆಲ್ಲೋದು ಅಂತಂದ್ರೆ, ಸೊ ವಿಲ್ ಗೋ ವಿತ್ ಮುಂಬೈ ಇಂಡಿಯನ್ಸ್. ಸೊ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಒಂದು ಸ್ಟ್ರಾಂಗ್ ಆಗಿ ಅಂತ ಅನ್ನಿಸ್ತಾ ಇದೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಅವ್ರು ಬಂದ್ಬಿಟ್ಟು CSK ವರ್ಸಸ್ ಮುಂಬೈ ಇರೋದು. ಸೊ ಅವಾಗಂತೂ ಧೋನಿ ಅವ್ರು ಆಡ್ತಾರೆ ಅಂತ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಸೊ ಇನ್ ಕೇಸ್ ಆ ಮ್ಯಾಚು ಆಡಿಲ್ಲ ಅಂತಂದ್ರೆ ಅನ್ಕೊಳ್ಳಿ ಗೈಸ್ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ ಅಂತ ಅನ್ಕೊಂಬಿಡಿ. ಈ ಸೀಸನ್ ಯಾವ ಮ್ಯಾಚು ಆಡಲ್ಲ, ರಿಟೈರ್ಮೆಂಟ್ ಕನ್ಫರ್ಮೇಷನ್. ಸೊ ಇವಾಗ ಹೇಳಬೇಕು ಅಂತಂದ್ರೆ ನಿನ್ನೆ ಮ್ಯಾಚ್ ಬಗ್ಗೆ ಒಂದಷ್ಟು ಮಾತುಕತೆ ಮಾಡುವ. ಸೊ ನಿನ್ನೆ ಮ್ಯಾಚು ಏನ್ ಗುರು, ರಾಜಸ್ಥಾನ್ ರಾಯಲ್ಸ್ ಈ ಲೆವೆಲ್ಗ ನಾವೇ ಶಾಕ್ ಆಗ್ಬಿಟ್ವಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಇವನ್ ಅನ್ಕೊಂಡಿದ್ದೆ ಅಂದ್ರೆ ಅನ್ಡಿಫಿಟೆಡ್ ಆಗಿ ಹೊಡಿತಾರೆ ಪಂಜಾಬ್ ಅವರು ಅಂತ ಅನ್ಕೊಂಡ್ವಿ. ಬಟ್ ಕ್ರೆಡಿಟ್ ಗೋಸ್ ಟು ಹರ್ಷದೀಪ್ ಸಿಂಗ್. ಏನ್ ಗುರು ನಿನ್ ಬೌಲಿಂಗು, ಏನ್ ಲೆಂತ್ ಗೈಸ್, ಲೆಂತ್ ಆಗ ನನ್ಗೆ ಅನಿಸ್ತಲ್ಲ ಒಬ್ರು ಯಾರ ಕರಾಕಕ್ ನೋಡ್ಲಿವಲ್ಲ. 18 ಓವರ್ ಆದ್ಮೇಲೆ ನನ್ಗೆ ಅನಿಸ್ತಾ ಇರೋದು 17, 18, 19 ಮ್ಯಾಚ್ ಹತ್ರ ಒಳ್ಳೆ ಮ್ಯಾಚ್ಗಳನ್ನ ಕಡಿಮೆ ಮಾಡ್ಬಿಟ್ರು. ಆಮೇಲೆ ಡೆವನ್ ಫೆರರ್ ಹೊಡಿತಿದ್ದು ಶಾರ್ಟ್ಗಳು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅವರು ಬಾಲ್ ಬ್ಯಾಟ್ ಬೀಸಕ್ಕೆ ಅವಕಾಶ ಕೊಡ್ತಾ ಇದಾರೆ, ನೀಟಾಗಿ ಸೆಂಟರ್ ಪಿಚ್ ಕೊಡ್ತಾ ಇದಾರೆ. ಐ ಥಿಂಕ್ ಹೊಡೆದು ಎಸಿತಾ ಇದ್ದಾರೆ 6-4ಗಳನ್ನ. ಸೊ ಐ ಥಿಂಕ್ ಹರ್ಷನ್ ಡುಬೆ ಅವರು ಅಷ್ಟೇ ನೋಡಿ, ಅವರು ನಾಯಿ ಹೊಡೆದಂಗೆ ಹೊಡೆದಿರೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಡಿಫೀಟ್ ಆಯ್ತು ಗೈಸ್. ಸೊ ಖುಷಿನಾ ಆಕ್ಚುಲಿ, ನನಗಂತೂ ಖುಷಿ. ಅನ್ಡಿಫೀಟ್ ಆಗಿ ಉಳ್ಕೋತಾರೆ. ಇಲ್ಲ ಆಕ್ಚುಲಿ ನಾನು ಪ್ರೆಡಿಕ್ಷನ್ ವೈಸ್ ನೋಡಿದ್ರೆ ಸ್ವಲ್ಪ ಬೇಜಾರಿದೆ, ಯಾಕಂದ್ರೆ ಪಂಜಾಬ್ ಗೆಲ್ತಾರೆ ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ ರಾಜಸ್ಥಾನ್ ರಾಯಲ್ಸ್ ಗೆದ್ದಿದ್ದಾರೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಇವಾಗ ಆಲ್ಮೋಸ್ಟ್ ಇವಾಗ ನಂಬರ್ 3 ಸ್ಥಾನದಲ್ಲಿ ಕುತ್ಕೊಂಡಿದೆ, 12 ಪಾಯಿಂಟ್ಸ್ ಅಲ್ಲಿ ಕುತ್ಕೊಂಡಿದೆ. ನಾವು ನಂಬರ್ 2 ಅಲ್ಲಿ ಕುತ್ಕೊಂಡಿದ್ದೀವಿ. ನಂಬರ್ 1 ಅಲ್ಲಿ ಪಂಜಾಬ್ ಅವರು ಅದೇ ಉಳ್ಕೊಂಡು, ಯಾಕಂದ್ರೆ 13 ಪಾಯಿಂಟ್ ಇದೆ ಅಲ್ವಾ ಅವ್ರದ್ದು. ಸೊ ಮೇ ಬಿ ಇವತ್ತೊಂದು ಮ್ಯಾಚ್ ಗೆದ್ಬಿಟ್ಟಿದ್ರೆ ಪಂಜಾಬ್ ಅವರು
ಸೊ ಎಲ್ಲೋ ಒಂದು ಕಡೆ ಕ್ವಾಲಿಫೈ ಆಗ್ಬಿಟ್ಟಿರೋರು ಆಲ್ಮೋಸ್ಟ್. ಐ ಥಿಂಕ್ ಆಫ್ಟರ್ ಆಫ್ ಸೀಸನ್ ಆದಮೇಲೆ ಆ್ಯಂಡ್ ಇನ್ನೊಂದು ರಾಜಸ್ಥಾನ್ ರಾಯಲ್ಸ್ ಸರ್ಪ್ರೈಸಿಂಗ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಾಜಸ್ಥಾನ್ ರಾಯಲ್ಸ್ KKR ಹೈದರಾಬಾದ್ ಅವ್ರ ಮೇಲೆಲ್ಲ ಸೋತ್ಬಿಟ್ಟು ಬೆಂಗಳೂರು ಮತ್ತೆ ಪಂಜಾಬ್ ಮೇಲೆ ಗೆಲ್ದವ್ರೆ. ಹೇಳಕ್ಕಾಗಲ್ಲ, ಟೀಮ್ ಹಂಗಿರುತ್ತಲ್ಲ. ಟೀಮ್ ಅಲ್ಲ ನಮ್ ನೋಡಿ ಎಂತ ದೇಶ ಎಂತ ಸ್ಕ್ರಿಪ್ಟ್ ಮಾಡಿರೋದು ಗೈಸ್. ಆಕ್ಚುಲಿ ಟ್ರೋಫಿ ಕಂಟೆಂಡರ್ಗಳು ನಾವೇ ಇರೋದು, ನಾವು ಪಂಜಾಬ್ ಅವ್ರು ಇಬ್ಬರೇ ಇರೋದು. ನಮ್ಮಿಬ್ರನ್ನೇ ಸೋಲ್ಸಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. KKR ಮೇಲೆ ಸೋತವ್ರೆ, KKR ಡಮ್ಮಿ ಟೀಮು. LSG ಮೇಲೆ ಇದ್ ಮಾಡವ್ರೆ, ಆಮೇಲೆ ನೆಕ್ಸ್ಟ್ ಇವ್ರ ಮೇಲೆ ಸೋತವ್ರೆ, ಯಾರಪ್ಪದು ನಮ್ಮ ಹೈದರಾಬಾದ್ ಮೇಲೆ. ಆ 3 ಟೀಮ್ ಮೇಲೆ ಸೋಲ್ಬಿಟ್ಟು ನಮ್ಮ ಮೇಲೆ ಬಂದ್ಬಿಟ್ಟು ಏನಪ್ಪ ಅದೇನ್ ದ್ವೇಷ ಆಯ್ತು ನಮ್ಮ ಮೇಲೆ ಪಂಜಾಬ್ ಮೇಲೆ ಹಿಂಗ್ ಹೊಡೆದಾಕ್ಬಿಟ್ರಪ್ಪ. ಲಾಸ್ಟ್ ಟೈಮ್ ಕಪ್ ಹೊಡೆದಿವಲ್ಲ ಅದಕ್ಕೆ ಬೇಜಾರಿತ್ತು. ಇನ್ನ ಇವರಿಬ್ರು ಪಾಯಿಂಟ್ಸ್ ನೋಡಂಗಿದ್ರೆ ಗೈಸ್ ಆಕ್ಚುಲಿ SRH ಅವರು 10 ಪಾಯಿಂಟ್ ತಗೊಂಡಿದ್ದಾರೆ ಅಂಡ್ MI ಅವರು 4 ಪಾಯಿಂಟ್. ಆಕ್ಚುಲಿ MI ಅವ್ರಿಗೆ 4 ಸಾಕಾಗಲ್ಲ, ಬೇಕೇ ಬೇಕು. ಯಾಕಂದರೆ ಮೂವ್ ಆಗಬೇಕು, ಪ್ಲೇ ಆಫ್ ಎಂಟ್ರಿ ಕೊಡಬೇಕು ಅಂತಂದರೆ ಮಿನಿಮಮ್ 14 ಪಾಯಿಂಟ್ ಬೇಕೇ ಬೇಕು. ಹಿಂಗೆ ಎಲ್ಲ ಬರೋ ಮ್ಯಾಚ್ಗಳನ್ನ ವಿನ್ ಆಗಲೇಬೇಕು. 7ಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು 5 ಆದ್ರೂ ಗೆಲ್ಲಬೇಕು. 14 ಪಾಯಿಂಟ್ ಆಗುತ್ತೆ. ಅವಾಗಲೂ ಕೂಡ ನೆಟ್ ಸ್ವಲ್ಪ ವೇರಿ ಆಗುತ್ತೆ. ಸೊ ಒಂದು ಒಳ್ಳೆ ನೆಟ್ ಅಲ್ಲಿ ಇಟ್ಕೊಂಡು ಗೆದ್ದರೆ ಮೇ ಬಿ MI ಅವ್ರಿಗೆ ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಇವತ್ತಿನ ಮ್ಯಾಚಲ್ಲಿ ನಡೀತಾ ಇರೋದು ಆ್ಯಕ್ಚುಲಿ ವಾಂಖೇಡೆ ಸ್ಟೇಡಿಯಮಲ್ಲಿ. ಸೊ ನನ್ನ ಪ್ರಕಾರ ಹೈಯೆಸ್ಟ್ ರನ್ನು ಎಷ್ಟು ಬರ್ಬೋದು ಅಂತಂದರೆ ಸೊ ಮೇ ಬಿ ಒಂದು 200 ಅಷ್ಟೇ. ಸೊ ಜಾಸ್ತಿ ಹೋಗಲ್ಲ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. 200 ದಟ್ ಏನು ಬೇಕಾದ್ರೆ ಆಗ್ಬೋದು. ಹೈದರಾಬಾದ್ ಬೌಲಿಂಗು ಪ್ಲಸ್ ಆಮೇಲೆ ಕಡೆ ಪಿಚ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 300 ಕೂಡ ದಾಟಿಸ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ದಟ್ ಕಾದ್ ನೋಡುವ. ಏನಾದ್ರು ಬೇಕಾದ್ರೆ ಆಗ್ಬೋದು. 210 220 ಅಂತೂ ಬಂದೇ ಬರುತ್ತೆ. ಆವ್ರೇಜ್ ಮಿನಿಮಮ್ ಸ್ಕೋರಲ್ಲಿ 210 ಇದೆ ಆ್ಯಕ್ಚುಲಿ ಮುಂಬೈಯಲ್ಲಿ. ಸೊ ಕಾದ್ ನೋಡುವ, ಏನು ಬೇಕಾದ್ರೆ ಆಗ್ಬೋದು ಗೈಸ್. ನಿಮ್ಗೆ ಏನು ಅನ್ಸುತ್ತೆ ಇವತ್ತಿನ ಮ್ಯಾಚಲ್ಲಿ ಎಷ್ಟು ರನ್ಸ್ ಸ್ಕೋರ್ ಮಾಡ್ಬೋದು ಟೋಟಲ್ ಟೀಮಲ್ಲಿ ಆ್ಯಂಡ್ ಹೈಯೆಸ್ಟ್ ರನ್ ಗೆಟರ್ ಯಾರಾಗ್ಬೋದು? ಇವತ್ತು ರೋಹಿತ್ ಶರ್ಮಾ ಅವ್ರು ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಹೋಪ್ ದಟ್ ಒಂದು ರೋಹಿತ್ ಶರ್ಮಾ ಅವರ ಒಂದು ಬ್ಯಾಟಿಂದ ರನ್ಸ್ ಬಂದು ಸೊ ನಮಗೂ ಎಲ್ಲ ಖುಷಿ ಆಗಲಿ. ಐ ಥಿಂಕ್ ನಾವು ತುಂಬ ಖುಷಿ ಪಡ್ತೀವಿ ಆ್ಯಕ್ಚುಲಿ ಅವ್ರ ಬ್ಯಾಟಿಂದ ರನ್ಸ್ ಬಂತು ಅಂತಂದರೆ. ಇದು ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡೋಣ ಗೈಸ್. ಆ್ಯಕ್ಚುಲಿ ಪಂಜಾಬ್ ಅವರು ಗೈಸ್ ಸೊ 8 ಮ್ಯಾಚ್ಗಳನ್ನ ಆಡಿದ್ದಾರೆ, 13 ಪಾಯಿಂಟ್ಗಳನ್ನ ತಗೊಂಡಿದ್ದಾರೆ. ಸೊ ಪರ್ RCB ಅವರು 8 ಮ್ಯಾಚ್ ಆಡಿ 12 ಪಾಯಿಂಟು. ಸೊ ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕು ಅಂದರೆ ಪಂಜಾಬ್ ಅವ್ರು 1ನೇ ಮ್ಯಾಚ್ ಸೋತಿರೋದು, ನಮ್ಮವ್ರು 2 ಮ್ಯಾಚ್ ಸೋತ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅವತ್ತು ಎಲ್ಲ ಮೂಮೆಂಟ್ ಇತ್ತು, ಬಟ್ ಸ್ಟಿಲ್ ಕೈ ಚೆಲ್ಲಿದ್ವಿ ಅಂತ ಹೇಳ್ಬೋದು ರಮಾರಿಯಾ ಶಫರ್ಡ್ ಅವರ ಒಂದು ಬೌಲಿಂಗ್ಗೆ. ಸೊ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಓಕೆನಾ. ನೆಕ್ಸ್ಟ್ RR ಅವರು 3ನೇ ಸ್ಥಾನದಲ್ಲಿದ್ದಾರೆ 12 ಪಾಯಿಂಟು. ಅವ್ರು ನೆಟ್ ಕಮ್ಮಿ ಇರೋದ್ರಿಂದ ನಮ್ಮ 3ನೇ ಸ್ಥಾನದಲ್ಲಿದ್ದಾರೆ. ನೆಟ್ ಏನೋ ಜಾಸ್ತಿ ಇದ್ದು ನಮ್ಮ ಜಾಗಕ್ಕೆ ಬಂದು ಕೂತ್ಕೊತಿದ್ರು. ಸೊ SRH ಅವರು 4ನೇ ಸ್ಥಾನದಲ್ಲಿದ್ದಾರೆ ಆ್ಯಂಡ್ GT ಗೈಸ್ ಆ್ಯಕ್ಚುಲಿ 5ನೇ ಸ್ಥಾನದಲ್ಲಿದ್ದಾರೆ. ಆ್ಯಂಡ್ CSK ಕೆಳಗಡೆ ಇರಬೇಕಾಯಿತು, ಏನೋ ದೇವರ ಅದೃಷ್ಟದಿಂದ CSK ಅವರು 6ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ 6 ಪಾಯಿಂಟಲ್ಲಿ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 7th ಜಾಗದಲ್ಲಿ ಕೂತ್ಕೊಂಡಿದ್ದಾರೆ 6 ಪಾಯಿಂಟು. KKR 8th ಜಾಗದಲ್ಲಿ ಕೂತ್ಕೊಂಡಿದ್ದಾರೆ 5 ಪಾಯಿಂಟ್ ಅವ್ರದ್ದು. MI ಅವರು 9ನೇ ಜಾಗದಲ್ಲಿ. ಆ್ಯಂಡ್ ಲಾಸ್ಟ್ LSG, ನನಗೆ LSG ನೋಡಿದ್ರೆ ಪಾಪ ಬೇಜಾರು ಅಷ್ಟೇ ಬಿಡಿ. ನೋಡಿದ್ರೆ ಬೇಜಾರಾಗ್ತದೆ. ಸ್ಟಾರ್ಟಿಂಗ್ 2 ಮ್ಯಾಚ್ ಗೆದ್ದಾಗ ನಾನು ಏನೋ ಪತವರಪ್ಪ ಪಂತು ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಪುರಾನ್ ಸರಿಯಾಗಿ ಚೂನಲ್ಲಾಗ ಆಗ್ತಾ ಇದ್ದಾರೆ ಅಂತ. ಸೊ ಮುಗಿದ ಕತೆ ಬಿಡಿ. ಇನ್ನು ರಿಷಬ್ ಪಂತ್ ನೆಕ್ಸ್ಟ್ ಇಯರ್ ಬಿಟ್ಬಿಡ್ತಾರೆ. ಸೊ ಗೊನೆಕ್ ಅವರು ಏನೀಗ ಬಿಲ್ಡಪ್ ಕೊಟ್ಟಿದ್ರಲ್ಲ, ರಿಷಬ್ ಪಂತ್ ಸೂಪರ್ ಸ್ಟಾರ್ ಆಗ್ತಾರೆ, CSK ಮುಂಬೈ ಥರ 5 ಟ್ರೋಫಿ ಗೆಲ್ಸ್ಕೊಡ್ತಾರೆ ಅಂತಂದಿದ್ರಲ್ಲ, ಅದೆಲ್ಲ ಸುಳ್ಳು ಆಗುತ್ತೆ ಅಂತ 100% ಗೊತ್ತಾಗ್ತದೆ. ಎನಿವೇಸ್ ಗೈಸ್, ಇದಾಗಿತ್ತು ನಮ್ಮ ಒಂದು ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.